ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಮೇಲ್ಕೋಟೆಗೆ ಬಂದಿದ್ದೀವಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾವು ಮೇಲ್ಕೋಟೆಗೆ ಬಂದಿದ್ದೀವಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ. ಹಾಯ್ ಮಾಡು ಮುದ್ದು. ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಹಾಯ್. ಹಾಯ್ ಹಾಯ್ ಮಾಡು. ಹಾಯ್. ಆ್ಯಕ್ಚುಲಿ ತುಂಬ ರಶ್ ಇತ್ತು. ಟೆಂಪಲ್ ದರ್ಶನ ಮಾಡೋದು ಕೂಡ ಲೇಟ್ ಆಯಿತು. ಸ್ಪೆಷಲ್ ಎಂಟ್ರಿ ತಗೊಂಡು ಹೇಗೋ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಬಿಸಿಲಲ್ಲೇ ಮೆಟ್ಲು ಇಳ್ಕೊಂಡು ಬಂದು ಹಾಗೆ ಸೌತೆಕಾಯಿ ತಿನ್ನೋಣ ಅಂತ ತಿಂದ್ಕೊಂಡು ನೆಕ್ಸ್ಟ್ ಇವಾಗ ಕಲ್ಯಾಣಿ ಹತ್ರ ಹೋಗ್ತಿದ್ದೀವಿ. ಹಾಯ್ ಫ್ರೆಂಡ್ಸ್, ನೋಡಿ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಇವಾಗ ಕಲ್ಯಾಣಿ ಹತ್ರನೂ ತುಂಬ ರಶ್ ಇದ್ದಾರೆ ಜನ. ಹಾಗೆ ಕಲ್ಯಾಣಿ ಎಲ್ಲ ನೋಡ್ಕೊಂಡು ನೀರಲ್ಲಿ ಆಟಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಫುಲ್ ರಶ್ ಇದ್ದಾರೆ. ಆ್ಯಕ್ಚುಲಿ ನಾವು ತುಂಬ ಸಲ ಬಂದಿದ್ದೀವಿ ಮೇಲ್ಕೋಟೆಗೆ, ಆದರೂ ಇವತ್ತು ಇಲ್ಲೇ ಬರೋಣ ಅಂತ ಅನಿಸ್ತು, ಅದಕ್ಕೆ ಬಂದ್ವಿ. ಮೇ ಬಿ 5 to 6 ಟೈಮ್ಸ್ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಮತ್ತು ಹಸ್ಬೆಂಡ್ ಆಟಾಡ್ತಿದ್ದಾರೆ ನೀರಲ್ಲಿ. ನೋಡಿ ಎಷ್ಟು ಫಿಶಸ್ ಇದೆ. ಹಂಗೆ ಪುರಿ ತಗೋತೀನಿ. ಎಲ್ಲೈತೆ ಪುರಿ? ಗುಡ್ಡು ಗುಡ್ಡು. ಗುಡ್ಡುಗಂತೂ ನೀರಂದರೆ ತುಂಬ ಇಷ್ಟ. ನೀರಲ್ಲೇ ಆಟ ಆಡ್ತಿರ್ತಾಳೆ. ಅಲ್ಲಿಂದ ಬರೋಕ್ಕೇನೆ ಆಟ ಮಾಡ್ತಾಯಿದ್ಲು ಗುಡ್ಡು. ನೀರಿಂದ ಬರೋಕ್ಕೆ ಫಿಶ್ ಎಲ್ಲ ಇತ್ತಲ್ಲ, ನೋಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ಲು. ಅಲ್ಲೇ ತುಂಬ ಟೈಮ್ ಕಳೆದ್ವಿ ಅವತ್ತು. ಹಾಗೆ ಸ್ವಲ್ಪ ಹೊತ್ತು 3 ಜನನೂ ನೀರಲ್ಲಿ ಆಟ ಆಡ್ತಾ ಮಾತಾಡ್ತಾ ಕೂತಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಅವತ್ತು. ಹಾಗೆ ನಾನು ಮತ್ತೆ ಗುಡ್ಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ವಿ. ಸಾಕು ಗುಡ್ಡು, ಜಾಸ್ತಿ ಗುಡ್ಡು ಬಾಯ್ ಮಾಡ್ಬಿಡು ಫಿಶ್ಗೆ. ಗುಡ್ಡು ಬಾಯ್ ಮಾಡು. ಬಾಯ್ ಬಾಯ್ ಬಾಯ್. ನೋಡಿ ಎಷ್ಟೊಂದು ಫಿಶ್ ಇದೆ. ಹಾಗೆ ಫಿಶ್ಗೆ ಸ್ವಲ್ಪ ಫುಡ್ ಹಾಕೋಣ ಅಂತ ನನ್ನ ಹಸ್ಬೆಂಡ್ ತಂದುಕೊಟ್ರು. ನಾನು ಮತ್ತು ಗುಡ್ಡು ಫುಡ್ ಹಾಕ್ತಾ ಇದ್ದೀವಿ. ಫುಡ್ ಏನಂದರೆ ಕಡಲೆ ಪೂರಿ. ಅದು ಗುಡ್ಡನ್ನ ಹಾಕ್ತಾಳೆ. ತುಂಬ ಖುಷಿ ಅವಳಿಗೆ. ವಾಟರಲ್ಲೇ ಇರ್ತಾಳೆ, ದಿನ ಪೂರ್ತಿ ಬೇಕಾದರೂ ಆಟಾಡ್ತಾಳೆ. ಆ ಫಿಶ್ ನೋಡಿ ಖುಷಿ ಪಡ್ತಾ ಇದ್ಲು, ಮತ್ತು ಸ್ವಲ್ಪ ಹೆದರ್ಕೋತಾ ಇದ್ಲು. ಫಿಶ್ ಎಲ್ಲ ಕಾಲ ಹತ್ರ ಬಂದು ಕಚ್ತಾ ಇತ್ತು ಅವಳನ್ನ. ಆದರೂ ಮೇಲೆ ಬರದೆ ಅಲ್ಲೇ ಆಟಾಡ್ತಾ ಇದ್ಲು. ಆ್ಯಕ್ಚುಲಿ ತುಂಬ ಟೈಮ್ ಕಲ್ಯಾಣಿ ಹತ್ರನೇ ಇದ್ವಿ. ನೆಕ್ಸ್ಟ್ ಅಲ್ಲಿಂದ ಊಟ ಮಾಡ್ಕೊಂಡು ಧನುಷ್ಕೋಟಿಗೆ ಹೊರಟ್ವಿ. ನೋಡಿ, ಇದೆ ಧನುಷ್ಕೋಟಿ. ತುಂಬ ಚೆನ್ನಾಗಿದೆ ಪ್ಲೇಸ್. ಬಟ್ ತುಂಬ ಬಿಸಿಲಿತ್ತು, ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲು. ಹೇಗೋ ಮೇಲೆ ಹತ್ಕೊಂಡು ಹೋದ್ವಿ. ಫುಲ್ ಬಿಸಿಲಿತ್ತು ಮತ್ತು ಫುಲ್ ಜನ. ನ್ಯೂ ಇಯರ್ ದಿನ ಅಷ್ಟೊಂದು ರಶ್ ಇದ್ದರು. ಆ್ಯಕ್ಚುಲಿ ಇದು ಬಂದು
ರಾಮಾಯಣದಲ್ಲಿ ಸೀತೆಗೆ ನೀರು ದಾವಾದಾಗ ರಾಮ ಬಾಣ ಬಿಟ್ಟು ನೀರು ಬಂದಿರೋ ಪ್ಲೇಸ್ ಅಂತೆ ಇದು. ಇಲ್ಲಿ ಎನಿ ಟೈಮ್ ವಾಟರ್ ಇರುತ್ತೆ. ಇಲ್ಲಿ ಎಲ್ಲೂ ಮಳೆ ಬರಲ್ಲ ಮತ್ತು ಯಾವ ಬಾವಿ ನದಿ ಏನೂ ಇಲ್ಲ, ಆದರೂ ನೀರಿರುತ್ತಂತೆ ಯಾವಾಗ್ಲೂ. ಮೇಲ್ಕೋಟೆಗೆ ಹೋದರೆ ಧನುಷ್ಕೋಟಿಗೂ ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸ್. ಒಂದು ಸಲ ಹೋಗ್ಬಿಟ್ಟು ಬನ್ನಿ. ಇತ್ತು ನಮ್ಮ ನ್ಯೂ ಇಯರ್ ಡೇ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸಂಜೆ 6:30 ಆಗಿತ್ತು ನಾವು ಮನೆಗೆ ಬಂದಾಗ. ಒನ್ ಡೇ ಲಾಗ್ ಕಂಪ್ಲೀಟ್ ಆಗಿದೆ. ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.